ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನವೋದಯದ ಇನ್ನೊಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ತುಂಬ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳಿ ತುಂಬ ಕಷ್ಟ. ಸೊ ಯಾವ ರೀತಿ ಸಾಲ್ವ್ ಮಾಡಲಿಕ್ಕೆ ಇಡೋದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಸಫರ್ ಆಗ್ತಾ ಇದ್ದೀರಾ. ಇದರಲ್ಲಿ ಏನಂತ ಹೇಳಿ ಆ್ಯಕ್ಚುಲಿ ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೇನೆ. ಸ್ಟಾರ್ಟಿಂಗ್ ಪ್ರಾಫಿಟ್, ನೀವೇನು ಮಾಡ್ತೀರಾ? ಶಾಪಿಗೆ ಹೋಗ್ತೀರಾ, ಒಂದು ಸಿಂಪಲ್ ಎಕ್ಸಾಂಪಲ್, ಪೆನ್ ತೊಗೋತೀರಾ. ಓಕೆ, ಏನು ತೊಗೊಳ್ತೀರಾ? ಪೆನ್ ಎಷ್ಟು ರುಪೀಸಿಗೆ? 10 ರುಪೀಸಿಗೆ. ಸೊ ಬರ್ತೀರಾ ಮನೆಗೆ, ನಿಮಗೆ ಅದು ಬೇಡ ಅಂತ ಆಗುತ್ತೆ. ನೀವು ಸ್ವಲ್ಪ ತಲೆ ಖರ್ಚು ಮಾಡ್ತೀರಾ. ಏನು ಅಂತ ಹೇಳಿ, 10 ರುಪೀಸ್ ಪೆನ್ನನ್ನು ಏನು ಮಾಡ್ತೀರಾ? ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಕಸಿನ್ಸ್ ಯಾರಿಗೂ ಆಗಿರ್ಬೋದು 12 ರುಪೀಸಿಗೆ ಸೇಲ್ ಮಾಡ್ತೀರಾ. ಕರೆಕ್ಟಾ? ಸೊ ಅವಾಗ ಏನಾಯ್ತು, ಇಲ್ಲಿ 10 ರುಪೀಸ್ ನೀವು ತೊಗೊಂಡದ್ದು, ನಿಮಗೆ ನೀವು ಕೊಟ್ಟದ್ದು 12 ರುಪೀಸ್, 2 ರುಪೀಸ್ ಎಕ್ಸ್ಟ್ರಾ ಬಂತು. ಕರೆಕ್ಟಾ? ಇದನ್ನೇ ನಾವೇನು ಹೇಳ್ತೇವೆ? ಪ್ರಾಫಿಟ್ ಅಂತ ಹೇಳ್ತೇವೆ. ಇದು ಪ್ರಾಫಿಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೇನೆ. ನೀವು ಶಾಪಿಗೆ ಹೋಗ್ತೀರಾ, ಏನು ಮಾಡ್ತೀರಾ? 10 ರುಪೀಸ್ ಚಾಕ್ಲೇಟ್ಸ್ ತೊಗೊಳ್ತೀರಿ. ಏನು? 10 ರುಪೀಸ್ ಚಾಕ್ಲೇಟ್ ತೊಗೊಳ್ತೀರ. ಸೊ ಚಾಕ್ಲೇಟ್ಸಲ್ಲಿ ಏನಾಗುತ್ತೆ? ತೊಗೊಂಡು ಬರ್ತೀರಾ, ಬಂದ ನಂತರ ನಿಮಗೆ ತಿನ್ನಲಿಕ್ಕೆ ಬೇಡ ಅಂತ ಆಗುತ್ತೆ, ಏನು ಇಷ್ಟ ಆಗೋದಿಲ್ಲ, ಲೈಕ್ ಆಗಲ್ಲ. ಕರೆಕ್ಟಾ? ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ? ನೀವು ಬೇರೆಯವ್ರಿಗೆ ಕೊಡ್ತೀರಾ. ಅವಾಗ ಏನು ಮಾಡ್ತಾರೆ? 10 ರುಪೀಸ್ ತೊಗೊಂಡದ್ದು ಅವರು ಜಾಸ್ತಿಗೆ ಸೇಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ, ಬಟ್ ಅವ್ರು ಕೊಡಲಿಕ್ಕೆ ರೆಡಿ ಇರೋದಿಲ್ಲ. ಸೊ ಆವಾಗ ನೀವೇನು ಮಾಡ್ತೀರಾ? ಡಿಸ್ಕಸ್ ಮಾಡಿ 10 ರುಪೀಸಿದು 8 ರುಪೀಸಿಗೆ ಕೊಡ್ತೀರಾ. ಸೊ 10 ರುಪೀಸ್ ಕೊಟ್ಟಿರೋದು ನೀವು ತೊಗೊಳ್ಳುವಾಗ 8 ರುಪೀಸಿಗೆ ನೀವು ನಿಮ್ಮ ಫ್ರೆಂಡಿಗೆ ಕೊಟ್ಟಿರಿ. ಸೊ ಏನು ಮಾಡಿದ್ದು? 2 ರುಪೀಸ್ ನಿಮಗೆ ಅಲ್ಲಿ ಲಾಸ್ ಆಯಿತು, 2 ರುಪೀಸ್ ಕಮ್ಮಿ ಬಂತು. ಕರೆಕ್ಟ್? ಇದನ್ನೇ ಲಾಸ್ ಅಂತ ಹೇಳ್ತೇವೆ. ಸೊ ಲಾಸ್ ಮತ್ತು ಪ್ರಾಫಿಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಕಾನ್ಸೆಪ್ಟ್. ಇವಾಗ ನಾವು ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋಣ. ಸೊ ಇವಾಗ ಇಲ್ಲಿ ನೋಡಿ, ಬೈ ಸೆಲ್ಲಿಂಗ್ 100 ನೋಟ್ಬುಕ್ಸ್ ಏನು ಮಾಡಿದ್ದಾರೆ? ಎಷ್ಟು ನೋಟ್ಬುಕ್ಕನ್ನು ತೊಗೊಂಡಿದ್ದಾರೆ? 100 ನೋಟ್ಬುಕ್ಸನ್ನು ಎಷ್ಟು ಅಂತ ಹೇಳಿದರೆ 100 ನೋಟ್ಬುಕ್ಸ್. ಬೈ ಸೆಲ್ಲಿಂಗ್ 100 ನೋಟ್ಬುಕ್ಸ್ ಎ ಶಾಪ್ಕೀಪರ್ ಗೇನ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 ನೋಟ್ಬುಕ್ಸ್. ಏನು ಹೇಳಿದ್ದಾರೆ? ಬೈ ಸೆಲ್ಲಿಂಗ್ 100 ನೋಟ್ಬುಕ್ಸ್, 100 ನೋಟ್ಬುಕ್ಸನ್ನು ಸೇಲ್ ಮಾಡ್ತಾ ಶಾಪ್ಕೀಪರ್ ಏನು ಮಾಡ್ತಾರೆ? ಗೇನ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 ನೋಟ್ಬುಕ್ಸ್. ಅವ್ರಿಗೇನೋ ಸೆಲ್ಲಿಂಗ್ ಪ್ರೈಸ್ ಏನು ಮಾಡ್ತಾರೆ? ಗೇನ್ ಆಯಿತು. ಗೇನ್ ಅಂತ ಹೇಳಿದರೆ ಪ್ರಾಫಿಟ್ ಆಯಿತು. ಎಷ್ಟು? 20 ನೋಟ್ಬುಕ್ಕಿದಲ್ಲಿ ಪ್ರಾಫಿಟ್ ಬಂತು. ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಏನು ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ? 100 ನೋಟ್ಬುಕ್ಸನ್ನು ಸೇಲ್ ಮಾಡಿದ್ದಾರೆ. ಸೇಲ್ ಮಾಡುವಾಗ ಶಾಪ್ಕೀಪರ್ಗೆ 20 ನೋಟ್ಬುಕ್ಕಿದ ಅಮೌಂಟ್ ಜಾಸ್ತಿ ಬಂತು. ಹಾಗಾದರೆ ಏನು ಕೇಳಿದ್ದಾರೆ ಇಲ್ಲಿ? ವಾಟ್ ಈಸ್ ದ ಗೇನ್ ಪರ್ಸೆಂಟೇಜ್? ಗೇನ್ ಅಂತ ಹೇಳಿದರೆ ನೆನಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಗೇನ್ ಅಂತ ಹೇಳಿದೆ ಪ್ರಾಫಿಟ್. ಓಕೆ, ಸೊ ಇವಾಗ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಅಂದ್ಕೊಳ್ತೇನೆ. ಅಲ್ಲಿ ಅವರೇನು ಅಮೌಂಟನ್ನು ಕೊಟ್ಟಿಲ್ಲ. ಕರೆಕ್ಟಾ? 100 ನೋಟ್ಬುಕ್ಸ್. ಇವಾಗ ಜಸ್ಟ್ ನೀವು ಥಿಂಕ್ ಮಾಡಬೇಕು. ಓಕೆ, ಬರೀರಿ. ಲೆಟ್ ದ SP, ನಾನು ಶಾರ್ಟ್ ಫಾರ್ಮಲ್ಲಿ ಬರೀತೇನೆ. SP ಅಂತ ಹೇಳಿದ್ರೇನು? ಸೆಲ್ಲಿಂಗ್ ಪ್ರೈಸ್. SP ಅಂತ ಹೇಳಿದ್ರೇನು? ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 1 ನೋಟ್ಬುಕ್. ಜಸ್ಟ್ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ. ಕರೆಕ್ಟ್? ನೋಟ್ಬುಕ್ ಅಂತ ಹೇಳಿದ್ದಾರೆ, ಇಲ್ಲಿ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ. ನೀವೇನು ಮಾಡಿ, 1 ನೋಟ್ಬುಕ್ ಅಮೌಂಟನ್ನು 1 ರುಪೀಸ್ ಜಸ್ಟ್ ಕನ್ಸಿಡರ್ ಮಾಡೋದು, ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡೋದು. 1 ನೋಟ್ಬುಕ್ ಅಮೌಂಟ್ ಎಷ್ಟು? 1 ರುಪೀಸ್. ಕರೆಕ್ಟಾ? ಹಾಗಾದರೆ ಇಲ್ಲಿ ಎಷ್ಟು ಬುಕ್ಸನ್ನು ಸೇಲ್ ಮಾಡಿದ್ದಾನೆ ಅವನು? 100 ನೋಟ್ಬುಕ್ಸ್. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಆಫ್ 100 ನೋಟ್ಬುಕ್ಸ್ ಕರೆಕ್ಟಾಗಿ ಎಷ್ಟಾಗುತ್ತೆ ಹೇಳ್ಬೋದಾ ಯಾರಾದರೂ? ಸೊ 100 ನೋಟ್ಬುಕ್ಸ್ ಇದೆ ಅಮೌಂಟ್. 1 ನೋಟ್ಬುಕ್ಕಿಗೆ 1 ರುಪೀಸ್ ಆದರೆ 100 ನೋಟ್ಬುಕ್ಸ್ ಇದೆ ಅಮೌಂಟ್ ಎಷ್ಟು ಅಂತ ಹೇಳ್ಬೋದಾ? ಎಷ್ಟು? 100 ರುಪೀಸ್. ವೆರಿ ಗುಡ್. ಸೊ ಎಷ್ಟಾಗುತ್ತೆ? 100 ರುಪೀಸ್. ಕರೆಕ್ಟಾ? ಸೊ ಹಾಗಾದ್ರೆ ನೀವು ಇವಾಗ ಇಲ್ಲಿ ಗೇನ್ ಪರ್ಸೆಂಟೇಜನ್ನು ಫೈನ್ ಮಾಡಬೇಕು. ಸೊ ಹೇಗೆ ಫೈನ್ ಮಾಡೋದು ಅಂತ ಹೇಳಿ, ಸೊ ಗೇನ್ ಆರ್ ಪ್ರಾಫಿಟ್ ಅಂತಲೂ ಹೇಳ್ಬೋದು. ಏನು ಹೇಳ್ಬೋದು ಇದನ್ನು? ಗೇನ್ ಆರ್ ಪ್ರಾಫಿಟ್. ಸೊ ಗೇನ್ ಆರ್ ಪ್ರಾಫಿಟ್ ಹೇಗೆ ಫೈನ್ ಮಾಡೋದು? ಸೆಲ್ಲಿಂಗ್ ಪ್ರೈಸ್. ಓಕೆ, ಏನು ಬೇಕು ನಿಮಗೆ ಇವಾಗ? ಏನು ಬೇಕು? ಗೇನ್ ಪರ್ಸೆಂಟೇಜ್ ಮಾಡಿ, ಗೇನ್ ಪ್ರಾಫಿಟ್ ಅಥವಾ ಪರ್ಸೆಂಟೇಜ್ ಅಥವಾ ಗೇನ್ ಪರ್ಸೆಂಟೇಜ್ ಅಂತ ಹೇಳ್ಬೋದು. ಎಷ್ಟು ಅಂತ ಹೇಳಿ. ಅದಕ್ಕೋಸ್ಕರ ನಿಮಗೆ ಇಲ್ಲಿ CP ಅಂತ ಹೇಳಿ ಸೇಲ್ ಮಾಡಿರೋದು ಹೇಳಿದ್ದಾರೆ. ಇನ್ನೊಂದು ಕಾನ್ಸೆಪ್ಟ್ ಬಂತು ನೋಡಿ, CP ಅಂತ ಹೇಳಿದರೆ ಅಂತ ಕಾಸ್ಟ್ ಪ್ರೈಸ್. ಅದು ನಿಮಗೆ ಗೊತ್ತಿಲ್ಲ ಇಲ್ಲಿ. ಸೊ ಕಾಸ್ಟ್ ಪ್ರೈಸನ್ನು ನೀವು ಫೈನ್ ಮಾಡಬೇಕು. ಸೊ ಹೇಗೆ ಫೈನ್ ಮಾಡ್ಬೋದು ಅಂತ ಹೇಳಿದರೆ, SP ಮೈನಸ್ ಗೇನ್. ಏನು? SP ಮೈನಸ್ ಗೇನ್. ಸೊ SP ಮೈನಸ್ ಗೇನ್ ಇದೇನಾಗ್ತದೆ? ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದರೆ ಗೇನ್ ಪರ್ಸೆಂಟೇಜ್ ನಿಮಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದರ ಫಾರ್ಮುಲಾ ಹೇಳ್ತೇವೆ. ನಿಮಗೆ ಕಾಸ್ಟ್ ಪ್ರೈಸ್ ಬೇಕು. ಕಾಸ್ಟ್ ಪ್ರೈಸನ್ನು ಹೇಗೆ ಫೈಂಡ್ ಮಾಡ್ಬೋದು? SP ಸೇಲಿಂಗ್ ಪ್ರೈಸ್ ಮೈನಸ್ ಗೇನ್.
ಸೆಲ್ಲಿಂಗ್ ಪ್ರೈಸ್ ಎಷ್ಟು 100 ಬುಕ್ಸ್ ಅಲ್ಲ, ಎಷ್ಟು ರುಪೀಸಿಗೆ ಮಾಡಿರೋದು, ಇಲ್ಲಿ ಸೇಲ್ ಮಾಡಿರೋದು 100 ರುಪೀಸಿಗೆ. ಸೊ ಗೇನ್ ಎಷ್ಟು ಅಲ್ಲಿ ಹೇಳಿದ್ದಾರೆ, ಗೇನ್ ಎಷ್ಟು ಬಂತು 20 ನೋಟ್ಬುಕ್ಸ್. ಸೊ ಅದನ್ನು ನಾನಿಲ್ಲಿ ಬರೀತೇನೆ. ಸೊ 100 - 20 ಎಷ್ಟಾಯಿತು 80. ಸೊ ಇದೇನು ಕಾಸ್ಟ್ ಪ್ರೈಸ್ ಆಯಿತಾ. ಇವಾಗ ಏನು ಮಾಡಬೇಕು, ಗೇನ್ ಪರ್ಸೆಂಟೇಜ್ ಏನು ಮಾಡಬೇಕು ನೀವು, ಗೇನ್ ಪರ್ಸೆಂಟೇಜ್ ಹೇಗೆ ಫೈಂಡ್ ಮಾಡೋದು ಅಂತ ಹೇಳಿದರೆ ಗೇನ್ ಪರ್ಸೆಂಟೇಜ್. ಓಕೆ, ಗೇನ್ ಆರ್ ಪ್ರಾಫಿಟ್ ಅಂತಲೂ ಹೇಳ್ಬೋದು, ತೊಂದರೆ ಇಲ್ಲ. ಏನು ಗೇನ್ ಆರ್ ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಅಂತ ಹೇಳಿದರೆ ಕಾಸ್ಟ್ ಪ್ರೈಸ್ ಇಂಟು 100. ಏನು ಗೇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಪ್ರಾಫಿಟ್, ಓಕೆ, ಗೇನ್ ಪ್ರಾಫಿಟ್ ಎಷ್ಟು ಬಂದಿದೆ ನಿಮಗೆ ಚೆಕ್ ಮಾಡಬೇಕಲ್ವಾ. ಸೊ ಪ್ರಾಫಿಟ್ ಎಷ್ಟು ಹೇಳಿದ್ದಾರೆ ಇಲ್ಲಿ 20 ನೋಟ್ಬುಕ್ಸ್ ಇದು ಪ್ರಾಫಿಟ್ ಬಂದಿದೆ. ಕ್ವಶನ್ಸಲ್ಲಿ ಓದಿ. ಓಕೆ, ಏನು ಹೇಳಿದ್ದಾರೆ, ಗೇನ್ ಎಷ್ಟು 20 ನೋಟ್ಬುಕ್. ಸೊ 20 ಬರಿತೇನೆ. ಸಿ ಪಿ ಎಷ್ಟು ಫೈಂಡ್ ಮಾಡಿದರೆ 80 ಇಂಟು 100. ಇಷ್ಟು ಕ್ಲಿಯರ್ ಅಂತ ಅನ್ಕೋತೀನಿ. ಈಸ್ ಇಟ್ ಕ್ಲಿಯರ್, ರೈಟ್? ಸೊ ನೌ ಯು ಹ್ಯಾವ್ ಟು ಡೂ ಒನ್ ಥಿಂಗ್. ಇನ್ ದ ಡಿನಾಮಿನೇಟರ್ ಇಯರ್ ನಥಿಂಗ್ ಈಸ್ ದೇರ್, ಏನೂ ಇಲ್ಲ, ಜಸ್ಟ್ 1 ಅಂತ ಕನ್ಸಿಡರ್ ಮಾಡಿ. ಈ ಝೀರೋ ಕ್ಯಾನ್ಸಲ್ ಆಗುತ್ತೆ. 2 ಮತ್ತು 8 ಸೇಮ್ ಟೇಬಲಲ್ಲಿ ಹೋಗುತ್ತೆ. ಯಾವುದು 2 1s 2 4s, ಕರೆಕ್ಟಾ? ಇಲ್ಲಿ ಏನಿದೆ 4 and 10 ಇದೆ. ಸೊ ಇದು ಏನಾಗುತ್ತೆ ಸೇಮ್ ಟೇಬಲಲ್ಲಿ ಹೋಗ್ತದೆ, ಅಂದರೆ ಸೇಮ್ ಟೇಬಲಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ತದೆ ಅಂತ ಹೇಳ್ಬೋದು. ಹೇಗೆ 2 2s 2 50s. ಎಗೇನ್ ಏನು ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ 50 ಉಳಿತು. 2 1s 2 25s. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬಂತು 25%. ಸೊ ಗೇನ್ ಪರ್ಸೆಂಟೇಜ್ ಎಷ್ಟು 25%. ಆ್ಯಕ್ಚುಲಿ ನೋಡಿ ಸ್ಟೂಡೆಂಟ್ಸ್, ತುಂಬ ಈಸಿ ಇದೆ, ಡಿಫಿಕಲ್ಟೀಸ್ ಏನೂ ಇಲ್ಲ. ಸೊ ನೀವು ಥಿಂಕ್ ಮಾಡಬೇಕಾಗಿರೋದಷ್ಟೇ. ಗೇನ್ ಪರ್ಸೆಂಟೇಜ್ ಅಂತ ಹೇಳಿದರೆ ಎಂತ, ಗೇನ್ ಎಂತ, ಮತ್ತು ಗೇನಿದ್ದು ಫಾರ್ಮುಲಾ ಎಂತ, ಗೇನ್ ಪರ್ಸೆಂಟೇಜ್ ಫಾರ್ಮುಲಾ ಏನು, ಸಿ ಪಿ ಫಾರ್ಮುಲಾ ಏನು, ಒಮ್ಮೆ ಚೆಕ್ ಮಾಡಿ. ಓಕೆ, ಡೌಟ್ಸ್ ಇದೆ ನಾನಿಲ್ಲಿ ನಂಬರ್ ಹಾಕಿರ್ತೀನಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8971731429 ಇದು ನನ್ನ ವಾಟ್ಸಪ್ ನಂಬರ್. ಹೌದು. ಥ್ಯಾಂಕ್ ಯು.